ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬಾಲ್ಯದ ದಿನಗಳು ಚೆನ್ನಾಗಿತ್ತು. ಕೈಕಾಲುಗಳಿಗೆ ಗಾಯ ಆಗ್ತಿತ್ತೆ ಹೊರತು ಮನಸ್ಸಿಗೆ ಗಾಯ ಆಗ್ತಿರ್ಲಿಲ್ಲ. ಮೀನಿಗೆ ನೀರು ಎಷ್ಟು ಮುಖ್ಯವೋ ಹಾಗೆ ಮನಸ್ಸಿಗೆ ನೆಮ್ಮದಿಯೂ ಅಷ್ಟೇ ಮುಖ್ಯ. ಮನಸ್ಸಿನಲ್ಲಿ ಕಲ್ಮಶ ಇಟ್ಕೊಂಡು ಕಾಶಿಗೆ ಹೋದ್ರೂ ಕೂಡ ಮನುಷ್ಯನ ಬದುಕು ಬದಲಾಗೋದಿಲ್ಲ. ಸ್ವಾಭಿಮಾನ ಅನ್ನೋದು ಅಹಂಕಾರವಲ್ಲ, ಅದು ನಾವು ಬದುಕುವ ರೀತಿಯೇ ಹೊರತು ಇನ್ನೊಬ್ಬರ ಮನಸ್ಸಿಗೆ ಬೇಸರ ನೋವು ಕೊಡುವ ಉದ್ದೇಶವಲ್ಲ. ಎಲ್ಲವೂ ತಾತ್ಕಾಲಿಕ, ಆದರೆ ಒಂದು ಮಾತ್ರ ಶಾಶ್ವತ, ಅದು ನಂಬಿಕೆ. ನೀವು ಅರ್ಥ ಮಾಡಿಕೊಳ್ಳುವ ಸಂಬಂಧಕ್ಕಿಂತ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸಂಬಂಧವನ್ನ ಪ್ರೀತಿಸಿ. ಯಾಕಂದ್ರೆ ಆ ಸಂಬಂಧ ನಿಮ್ಮ ಜೊತೆ ಯಾವಾಗ್ಲೂ ಇರ್ತದೆ. ಒಂದು ಹೂವಿಗೆ ಚಿಟ್ಟೆ ಕೇಳಿತು, ನೀನು ಎಲ್ಲರಿಗೂ ಸುಗಂಧ ಕೊಡ್ತೀಯ, ನಿನಗೇನ್ ಸಿಗುತ್ತೆ? ಹೂವು ಹೇಳಿತು, ಕೊಟ್ಟು ತೆಗೆದುಕೊಳ್ಳೋದು ವ್ಯಾಪಾರ, ಕೊಟ್ಟು ತೆಗೆದುಕೊಳ್ಳದೇ ಇರೋದು ಸ್ನೇಹ. ಶಕ್ತಿ ಇರುವವರು ಆಳ್ತಾರೆ, ಬುದ್ಧಿ ಇರೋರು ಬಾಳ್ತಾರೆ, ಈ ಎರಡು ಇರೋರು ಬೆಳಿತಾರೆ. ಏನ್ ಮಾಡೋಕ್ಕಾಗದೆ ಇರೋರು ಬೆಳೆಯೋರನ್ನ ನೋಡಿ ಉರ್ಕೋತಾರೆ. ಎಲ್ಲವನ್ನ ಖುಷಿಯಾಗಿಡೋದು ಯಾರಿಂದಲೂ ಸಾಧ್ಯವಿಲ್ಲ, ಆದರೆ ಎಲ್ಲರೊಂದಿಗೆ ಖುಷಿಯಾಗಿರಲು ಎಲ್ಲರಿಗೂ ಸಾಧ್ಯ. ತಿಳಿದು ಬರುವುದು ಜನನ, ತಿಳಿಯದೆ ಬರುವುದು ಮರಣ, ಆದರೆ ಎಲ್ಲವನ್ನು ತಿಳಿದು ಬದುಕುವುದೇ ಜೀವನ. ನಂಬಿಕೆ ಇಟ್ಟವರ ಜೊತೆ ನಂಬಿಕೆ ಉಳಿಸಿಕೊಂಡು ಹೋಗಬೇಕು. ಸಂದೇಹ ಪಡುವವರಿಂದ ಆದಷ್ಟು ದೂರವಿರಬೇಕು. ಮನುಷ್ಯ ಆಸ್ತಿಯನ್ನ ಕಳೆದುಕೊಂಡಾಗ ಬಡವನಾಗುವುದಿಲ್ಲ, ಆತ್ಮೀಯರನ್ನ ಕಳೆದುಕೊಂಡಾಗ ಬಡವನಾಗ್ತಾನೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.